ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ನಿಕ್ಷೇಪವನ್ನು ಹಂಚಿಕೊಳ್ಳೋಣ. ಯಾಕೆ ಆ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಯೋಬ 23:12ರಲ್ಲಿ ದೇವರ ವಾಕ್ಯವು ನಿಕ್ಷೇಪ ಎಂಬುದಾಗಿ ಯೋಬನು ಹೇಳುವಾತನಾಗಿದ್ದಾನೆ. ಮತ್ತು ಅವನ ಮಾತು ನನಗೆ ಇಷ್ಟ. ಅದು ಇನ್ನೊಂದು ಸಾರಿ ನಾನು ಓದ್ತೇನೆ. ಅದೇನಂತ ಹೇಳಿದರೆ, ಸ್ವಂತ ತೀರ್ಮಾನಗಳಿಗಿಂತಲೂ ದೇವರ ಬಾಯಿಂದ ಬಂದ ಮಾತುಗಳನ್ನು ನಿಕ್ಷೇಪವನ್ನಾಗಿ ಕಾಪಾಡಿದ್ದೇನೆ. ವಾವ್, ಭಾಳ ಇಷ್ಟ ನನಗೆ. ಅದು ಎಷ್ಟು ಸಾರಿ ಓದಿದರೂ ಅದು ಬಹಳ ಸ್ಪಷ್ಟವಾಗಿ ಫ್ರೆಶ್ ಆಗಿ ಮಾತನಾಡುವಂಥ, ಉತ್ತೇಜನ ಕೊಡುವಂಥ ಒಂದು ವಾಕ್ಯವಾಗಿದೆ ಯೋಬ 23:12. ಆ ರೀತಿಯಾಗಿ ನಿಕ್ಷೇಪದಂತೆ ಇಟ್ಟುಕೊಳ್ಳುವಂತೆ ನಾವು ಇಂದು ಯೋಬ 35ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಹೌದು, ಬಿಲ್ದಾದನು 25ನೇ ಅಧ್ಯಾಯದಲ್ಲಿ ಯೋಬನ ಹತ್ರ 6 ಮಾತುಗಳನ್ನು, 6 ವಚನವನ್ನು ಆಡಿದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಯೋಬನು ಕೂಡ 6 ವಚನಗಳಲ್ಲ, ಅಧ್ಯಾಯಗಳನ್ನೇ 6 ಚಾಪ್ಟರ್ಸ್ ಯೋಬನು ಬಿಲ್ದಾದನಿಗೆ ಉತ್ತರ ಕೊಡುವಾತನಾಗಿದ್ದಾನೆ. ಮತ್ತು ಆ ರೀತಿಯಾಗಿ ಉತ್ತರ ಕೊಟ್ಟು ಇನ್ನೇನು ಮುಗಿಸ್ತಾ ಇದ್ದಾನೆ. 31ನೇ ಅಧ್ಯಾಯದಲ್ಲಿ ಯೋಬನು ಮಾತಾಡಿದ್ದು ಮುಗಿದೋಯ್ತು. ಯಾಕೆ ಬಿಲ್ದಾದನು ಚಿಕ್ಕದಾಗಿ 6 ವಚನಗಳು ಮಾತಾಡಂದರೆ ಹೆಚ್ಚು ಮಾತಾಡಲಿಕ್ಕೆ ಅವನಿಗೆ ವಿಷಯ ಇರಲಿಲ್ಲ ಬಿಲ್ದಾದನಿಗೆ. ಆದರೆ ಆಶ್ಚರ್ಯ, ಎಲಿಫಜನಿಗೂ ಚೋಫರ್ನಿಗೂ ಅವರಿಬ್ಬರಿಗೂ ಏನೂ ಇರಲಿಲ್ಲ. ಹೀಗೆ ಯೋಬನು ತನ್ನ 3 ಸ್ನೇಹಿತರನ್ನು ಸೈಲೆಂಟ್ ಮಾಡಿಬಿಟ್ಟ, ಸುಮ್ಮನಿರಿಸಿಬಿಟ್ಟ. ಆ ರೀತಿಯಾಗಿ ಮಾತಾಡಿ 31ನೇ ಅಧ್ಯಾಯದಲ್ಲಿ ಯೋಬನು 6 ಅಧ್ಯಾಯಗಳು ತಾನು ಮಾತಾಡಬೇಕಾದದ್ದೆಲ್ಲ ಮಾತಾಡಿ ಮುಗಿಸಿದ ಕೂಡಲೇ ಇನ್ನೊಬ್ಬ ಸ್ನೇಹಿತನು ಕೂಡ ಕೂತಿರುವಂಥದ್ದನ್ನು ಜನರು ಗಮನಿಸ್ತಾರೆ. ಮೊದಲು ಗಮನಿಸಿರ್ಬೋದು, ಆದರೆ ಮಾತನಾಡುವಂಥದ್ರಲ್ಲಿ ಗೊತ್ತಾಗ್ತದೆ. ಅದು ಯಾವುದಂದರೆ, ಎಲಿಹು ಎಂಬ 4ನೇ ಸ್ನೇಹಿತ. 3 ಸ್ನೇಹಿತರು ಬಂದಿದ್ದರು ಯೋಬನನ್ನು ಸಂತೈಸುವುದಕ್ಕೆ, ಆದರೆ 4ನೇ ಸ್ನೇಹಿತನು ಅನಂತರ ಸೇರಿಕೊಂಡನಂತ ಕಾಣ್ತದೆ. ಆದರೂ ಕೂಡ ಹೆಚ್ಚಿನ ಅಂಶ ಯೋಬನು ಮಾತಾಡಿದ್ದನ್ನೆಲ್ಲ ಅವನು ಕೇಳಿಸಿಕೊಂಡಿದ್ದನು. ಎಲಿಹು ಯೋಬನು ಆಗ್ತಾನೆ 6 ಅಧ್ಯಾಯಗಳನ್ನು ಮಾತಾಡಿ ಮುಗಿಸಿದ ಕೂಡಲೇ, ಅಂದರೆ 26ನೇ ಅಧ್ಯಾಯದಿಂದ 31 ಅಧ್ಯಾಯಗಳವರೆಗೆ ಯೋಬನು ಮಾತಾಡಿ ಮುಗಿಸಿದ ಕೂಡಲೇ ಎಲಿಹು 32ನೇ ಅಧ್ಯಾಯದಿಂದ 37 ಅಧ್ಯಾಯಗಳು ಇವನು ಕೂಡ ಇನ್ನೊಂದು 6 ಅಧ್ಯಾಯಗಳಲ್ಲಿ ಮಾತನಾಡುವಾತನಾಗಿದ್ದಾನೆ. ಆದರೆ 4 ಸಂದೇಶಗಳು, 4 ಬಾರಿ ಮಾತಾಡ್ತಾನೆ 6 ಅಧ್ಯಾಯಗಳಲ್ಲಿ ಎಲಿಹು. ಆ ರೀತಿಯಾಗಿ ಮಾತನಾಡಿದಾಗ ಎಲಿಹು 34ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ. ಅದು ನನಗೆ ಇಷ್ಟವಾಯಿತು. ಅದೇನಂತ ಹೇಳಿದರೆ, 34ನೇ ವಚನದಲ್ಲಿ ನ್ಯಾಯವನ್ನೇ ಆರಿಸಿಕೊಳ್ಳೋಣ. ಅಂದರೆ ಒನ್ ವೇ, ಏಕಮಾತ್ರ ರಸ್ತೆಯಿಂದ ಮಾತಾಡಲಿಲ್ಲ ಈ ಎಲಿಹು. ನಾವು ಎಲ್ಲರೂ ಕೂಡ ಸೇರಿಕೊಂಡು ಮಾತಾಡೋಣ, ನ್ಯಾಯವನ್ನೇ ಆರಿಸಿಕೊಳ್ಳೋಣ, ಒಳ್ಳೆಯದು ಇಂಥದ್ದೆಂದು ನಮ್ಮೊಳಗೆ ನಿಶ್ಚಯಿಸಿಕೊಳ್ಳೋಣ. ಭಾಳ ಬ್ಯಾಲೆನ್ಸ್ ಆಗಿ ಮಾತಾಡ್ತಿದ್ದಾನೆ. ಸಮತೋಲನೆಯ ಮಾತುಗಳನ್ನು ತರುವಂಥವನಾಗಿದ್ದಾನೆ. ಯವನಸ್ಥನಾಗಿದ್ದರೂ ಜ್ಞಾನಿಯಾಗಿದ್ದಾನೆ. ಉಳಿದಂಥ 3 ಸ್ನೇಹಿತರು ವೃದ್ಧರಾಗಿದ್ದರು, ಯೋಬನು ಕೂಡ ವೃದ್ಧನಾಗಿದ್ದ. ಅವನ ಮಾತನ್ನು ಎಲಿಹು ಕೇಳಿಸಿಕೊಂಡು
ಯೋಬನ ವಿಷಯದಲ್ಲಿ ಅವನಿಗೆ ಡಿಸ್ಟರ್ಬ್ ಆದಂಥ ವಿಷಯ ಏನಂದರೆ, ನಾನು ನೀತಿವಂತನು, ದೇವರು ನನ್ನ ನ್ಯಾಯವನ್ನು ತಪ್ಪಿಸಿದ್ದಾನೆ ಎಂಬಂಥ ಮಾತು ಇಷ್ಟವಾಗಲಿಲ್ಲ ಎಲಿಹುಗೆ. ಆದ ಕಾರಣ ದೊಡ್ಡ ವಿಷಯವನ್ನು ದೇವರ ಬಗ್ಗೆ 34ನೇ ಅಧ್ಯಾಯದಲ್ಲಿ, ಒಂದು ವೇಳೆ ದೇವರು ಸ್ವಾರ್ಥನಾಗಿದ್ದರೆ, ದೇವರು ಸ್ವಾರ್ಥನಾಗಿಬಿಟ್ಟಿದ್ರೆ 35:14 ಸಮಸ್ತ ಜನರು ಅಳೆದು ಹೋಗಿಬಿಡ್ತಿದ್ರಲ್ಲ. ಆದರೆ ದೇವರು ನಿಸ್ವಾರ್ಥನು, ದೇವರು ಕಟ್ಟುವವನು, ದೇವರು ಕೆಟ್ಟದ್ದನ್ನು ನಡೆಸುವವನಲ್ಲ. ದೇವರು ಉದ್ದೇಶ ಇಟ್ಟುಕೊಂಡಂತಾತನು. ದೇವರು ಪ್ರತಿಯೊಬ್ಬವನಿಗೆ ಅವನವನಿಗೆ ತಕ್ಕ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ ಎಂಬುದಾಗಿ ಹೇಳಿ ಮುಗಿಸ್ತಾನೆ. 35ನೇ ಅಧ್ಯಾಯದಲ್ಲಿ ಮುಂದುವರಿಸ್ತಾನೆ ಎಲಿಹು. ಯಾಕಂತ ಹೇಳಿದರೆ ಮುಂಚೆ ಒಂದು ಚಾಯ್ಸ್ ಕೊಟ್ಟಿರ್ತಾನೆ. 34ನೇ ಅಧ್ಯಾಯದಲ್ಲಿ ಮಾತನಾಡುವುದಕ್ಕೆ ಮುಂಚಿತವಾಗಿ ಎಲಿಹು ಯೋಬನಿಗೆ, ನೀನು ಏನಾದರೂ ಹೇಳಬೇಕಂತಿದ್ರೆ ನನಗೆ ಉತ್ತರವಾಗಿ ಹೇಳು, ಮಾತಾಡು, ನಿನ್ನನ್ನು ನೀತಿವಂತನೆಂದು ಸ್ಥಾಪಿಸಬೇಕೆಂಬುದೇ ನನ್ನ ಆಶೆ, ಇಲ್ಲದಿದ್ದರೆ ನೀನು ಕಿವಿಗೊಟ್ಟು ಕೇಳು, ಸುಮ್ಮನಿರು ಅಂತ ಹೇಳಿದಾಗ ಯೋಬನು ಮಾತಾಡೋದಿಲ್ಲ. ಯೋಬನ ಸ್ನೇಹಿತರಾದಂಥ ಎಲಿಫಜನು ಮಾತಾಡೋದಿಲ್ಲ, ಬಿಲ್ದಾದನು ಮಾತಾಡೋದಿಲ್ಲ, ಚೋಫರನು ಮಾತಾಡೋದಿಲ್ಲ. ಹಾಗಾದರೆ 4 ಜನ ಸ್ನೇಹಿತರು ಹಾಗೆ ಕೂತಿರುವಾಗ ಯೋಬನನ್ನು ಒಳಗೊಂಡು ಈಗ ಎಲಿಹು ಮಾತಾಡ್ತಾನೆ. ಎಲಿಹು ಅಂತ ಹೇಳಿದರೆ ದೇವರಲ್ಲಿದ್ದಾನೆ. ಗಾಡ್ ಈಸ್ ದೇರ್. ದೇವರು ನನ್ನ ದೇವರು, ಆತನು ನನ್ನ ದೇವರು, ಆತನು ದೇವರು, ಹೀ ಈಸ್ ಗಾಡ್ ಎಂಬಂಥ ಒಳ್ಳೆಯ ಒಂದು ಪವರ್ಫುಲ್ ಹೆಸರಾಗಿರುವಂಥವನು, ದೇವರ ಪ್ರತಿನಿಧಿಯಾಗಿ ದೇವರ ಮಾತಿಗೆ ಒಂದು ಸಿದ್ಧಪಡಿಸುವಂಥವನಾಗಿ ಎಲಿಹು ಬರ್ತಾನೆ. ಯಾರೂ ಮಾತಾಡ್ತಾ ಇಲ್ಲ ಸ್ನೇಹಿತರು. 35ನೇ ಅಧ್ಯಾಯದಲ್ಲಿ ಆಮೇಲೆ ಎಲಿಹು ಮತ್ತೆ ಇಂತೆಂದನದೇನೆಂದರೆ, ನೀತಿಯಿಂದ ನನಗೇನು ಪ್ರಯೋಜನವಾಯಿತು, ಪಾಪ ಮಾಡದೆ ಇದ್ದದರಿಂದ ನನಗಾದ ಹೆಚ್ಚು ಏನು ಅಂತ ಹೇಳ್ಬಿಟ್ಟು ಅಂದುಕೊಳ್ತಿದ್ರಲ್ಲ ಎಂಬುದಾಗಿ. ಅಂದರೆ ಏನು ಪ್ರಯೋಜನ, ಪಾಪ ಮಾಡದೇ ಇದ್ದದರಿಂದ ನನಗೇನು ಹೆಚ್ಚು ಲಾಭ ಎಂಬುದಾಗಿ ಹೇಳಿಕೊಳ್ಳೋದು ಎಲಿಹುಗೆ ಇಷ್ಟವಾಗಿರಲಿಲ್ಲ. ನ್ಯಾಯವೆಂದು ನೀನು ಊಹಿಸಿಕೊಂಡು ನನ್ನ ನೀತಿಯು ದೇವರ ನೀತಿಗಿಂತ ಹೆಚ್ಚೆಂದು ಹೇಳಿಕೊಳ್ತಾ ಇದ್ದಿ. ಈ 2 ವಿಷಯಗಳು ಎಲಿಹುಗೆ ಇಷ್ಟವಾಗಲಿಲ್ಲ, ಯೋಬನ ಆಡಿದಂಥ ಈ ವಿಷಯಗಳು. ಆದರೆ ಅದನ್ನು 2 ರೀತಿಯಿಂದ ನಾವು ನೋಡ್ಬೋದು. ಯೋಬನು ಆ ಟೆನ್ಷನ್ನಲ್ಲಿ ಆ ರೀತಿಯಾಗಿ ಮಾತಾಡಿದನು, ಅವನು ಮಾತಾಡಿದ್ದು ತಪ್ಪು. ಆದುದರಿಂದ ಅವನು ನಾನು ಆಡಿದ್ದನ್ನು 42ನೇ ಅಧ್ಯಾಯದಲ್ಲಿ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿ ಪಶ್ಚಾತ್ತಾಪ ಪಡ್ತೇನೆಂಬುದಾಗಿ 42:6 ಹೇಳಿದ್ದಾನೆ ಯೋಬನು. ಹೌದು, ದೇವರ ವಿಷಯದಲ್ಲಿ ಅವನು ತಪ್ಪಾಗಿ ಮಾತಾಡ್ದ, ಅದನ್ನು ಹಿಂದಕ್ಕೆ ತಗೊಂಡ. ಆ ರೀತಿಯಾಗಾದರೂ ಅದನ್ನು ಯೋಚಿಸಬಹುದು. ಇನ್ನೊಂದು ರೀತಿಯಿಂದ ಯೋಬನು ಮಾತಾಡಿದ್ದನ್ನು ಯೋಚಿಸ್ಬೋದು. ಅದೇನಂತ ಹೇಳಿದರೆ, ಯೋಬನು ಮಾತಿನಲ್ಲಿ ತಪ್ಪಿದ್ದ, ಆದರೆ ಅವನ ಆತ್ಮದಲ್ಲಿ ತಪ್ಪಿರಲಿಲ್ಲ. ಯೋಬನು ಮಾತಾಡುವಾಗ ಅದರಲ್ಲಿ ತಪ್ಪು ಇತ್ತು, ಹೇಳಿಕೆಯಲ್ಲಿ ತಪ್ಪಿತ್ತು, ಹೇಳಿದ್ದರಲ್ಲಿ ತಪ್ಪಿತ್ತು. ಅವನು ದೇವರ ವಿಷಯದಲ್ಲಿ ಮಾತಾಡಿದರಲ್ಲಿ ತಪ್ಪಿತ್ತು. ಮಾತಿನಲ್ಲಿ ತಪ್ಪಿದ್ದಾಗ್ಯೂ ತನ್ನ ಆತ್ಮದಲ್ಲಿ ಯಥಾರ್ಥವಾಗಿ ಮಾತಾಡಿದ್ದ. ಅದು ದೇವರಿಗೆ ಇಷ್ಟವಾಯಿತು ಎಂಬುದಾಗಿ ಕೂಡ ನಾವು ನೋಡ್ಬೋದು. ಸರಿ, ಮುಂದುವರಿಸೋಣ. 35ನೇ ಅಧ್ಯಾಯದಲ್ಲಿ, ನನ್ನ ನೀತಿಯು ದೇವರ ನೀತಿಗಿಂತ ಹೆಚ್ಚೆಂದುಕೊಳ್ಳುತ್ತೀಯಾ? ನಾನು ನಿನಗೂ ನಿನ್ನ ಜೊತೆಗಾರರಿಗೂ ಕೂಡ ಉತ್ತರ ಕೊಡುವೇನೀಗ. ಯವನಸ್ಥನಾಗಿದ್ದಾನೆ, ಚಿಕ್ಕವನಾಗಿದ್ದಾನೆ ವಯಸ್ಸಿನಲ್ಲಿ ಎಲಿಹು.
ಈಗ ಯೋಬನ ಹತ್ರ ಮಾತಾಡ್ತಾನೆ, ನಿನಗೂ ಆನ್ಸರ್ ಕೊಡ್ತೀನಿ ಮತ್ತು ನಿನ್ನ ಸ್ನೇಹಿತರಾದಂಥ ಎಲಿಫಾಜ್, ಬಿಲ್ದಾದ್ ಮತ್ತು ಚೋಫರ್ ಎಂಬ 3 ಸ್ನೇಹಿತರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಅವರು 3ನೇ ಅಧ್ಯಾಯದಿಂದ 31 ಅಧ್ಯಾಯಗಳವರೆಗೆ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಂಡು ಈಗ 32ನೇ ಅಧ್ಯಾಯದಿಂದ ಮಾತಾಡ್ತಾ ಇದ್ದಾನೆ ಎಲಿಹು. 32, 33, 34, 35ನೇ ಅಧ್ಯಾಯಕ್ಕೆ ಬಂದು ಮಾತಾಡ್ತಿದ್ದಾನೆ. ಏನಂತ ಹೇಳ್ಬಿಟ್ಟು, ಸರಿ ನಿಮಗೆ ಏನಾದರೂ ಪ್ರೂವ್ ಮಾಡಬೇಕಾ, ಉತ್ತರ ಕೊಡಬೇಕಾ ಅಂತ ಹೇಳಿಬಿಟ್ಟು ಈ ಎಲಿಹು ಹೇಳ್ತಾನೆ, ಕಣ್ಣೆತ್ತಿ ಗಗನಮಂಡಲವನ್ನು ನೋಡ್ರಿ, ಮೇಲೆ ನೋಡ್ರಿ. ಮುಖ್ಯವಾಗಿ ಯೋಬನಿಗೆ ಹೇಳ್ತಿದ್ದಾನೆ, ಮೇಲೆ ನೋಡ್ರಿ. ಆದರೆ ಉಳಿದಂಥ ಸ್ನೇಹಿತರು 3 ಕೇಳಿಸ್ಕೊಂಡಿದ್ದಾರೆ. ಮೇಲೆ ನೋಡ್ರಿ, ಮೇಘಮಾರ್ಗವನ್ನು ದೃಷ್ಟಿಸು, ಅದನ್ನು ನೋಡಿ, ಚೆನ್ನಾಗಿ ನೋಡು. ಅವು ನಿನಗಿಂತ ಎಷ್ಟೋ ಎತ್ತರವಾಗಿವೆ. ಏನೋ ಒಂದು ಪ್ರಾಕ್ಟಿಕಲ್ ಆಗಿ ಡೆಮೋ ಕೊಡ್ತಾ ಇದ್ದಾನೆ ಎಲಿಹು. ನೀನು ಪಾಪ ಮಾಡಿದರೆ ಆತನಿಗೆ ಏನು ಮಾಡಿದಂತಾಯಿತು? ನಿನ್ನ ದ್ರೋಹಗಳು ಹೆಚ್ಚಾಗಿದ್ದರೆ ಆತನಿಗೇನು? ನೀನು ನೀತಿವಂತನಾಗಿದ್ದರೆ ಆತನಿಗೇನು ಕೊಟ್ಟಂತಾಯಿತು? ನಿನ್ನ ಕೈಯಿಂದ ಆತನಿಗೇನು ಲಾಭ? ದೇವರಿಗೇನು ಲಾಭ? ನಿನ್ನ ಕೆಟ್ಟತನದಿಂದ ನಿನಗೆ ನಷ್ಟ, ನಿನ್ನ ನೀತಿಯಿಂದ ನಿನಗೆ ಲಾಭ. ಹಾಗಿರುವುದರಿಂದ, ಅಥವಾ ನಿನ್ನ ನೀತಿ ನಿನ್ನಿಂದ ಮನುಷ್ಯರಿಗೆ ಪ್ರಯೋಜನ ಆಗ್ತೈತೆ. ದೇವರು ಅಬಾಧಿತನು, ಅನ್ಅಫೆಕ್ಟೆಡ್ ಒಂದು ರೀತಿಯಿಂದ. ಹಳೆ ಒಡಂಬಡಿಕೆಯಲ್ಲಿ ತನಗಿದ್ದಂಥ ಜ್ಞಾನದಿಂದ ಎಲಿಹು ಮಾತನಾಡುವಾಗ, ನೀನು ಪಾಪ ಆದರೂ ಮಾಡು ಅಥವಾ ನೀತಿ ಆದರೂ ಮಾಡು, ದೇವರಿಗೆ ಹೌದು, ದೇವರಿಗೆ ಅದು ದುಃಖ, ಆದರೆ ದೇವರಿಗೆ ಅದು ಬಾಧಿಸೋದಿಲ್ಲ, ದೇವರನ್ನು ಬಾಧಿಸೋದಿಲ್ಲ ಅದು ಎಂಬಂಥ ವಿಷಯವನ್ನು ಹೇಳ್ತಾ ಇದ್ದಾನ್ರಿ. ಅಪಾರವಾದ ಹಿಂಸೆಗಳಿಗೆ ಒಳಪಟ್ಟವರು ಮೊರೆಯಿಡುತ್ತಾ ಬಲಿಷ್ಠರ ಭುಜಬಲದಿಂದ ಪೀಡಿತರಾಗಿ ಕೂಗಿಕೊಳ್ಳುವರೇ ಹೊರತು ಎಂಬುದಾಗಿ ಹೇಳ್ತಾನೆ. ದೇವರ ವಿಷಯದಲ್ಲಿ ಅಂದ ಹಾಗೆ ಈ ಎಲಿಹು 17 ವಿಷಯಗಳನ್ನು ಹೇಳ್ತಿದ್ದಾನ್ರಿ. 1, ದೇವರ ನೀತಿಯ ಬಗ್ಗೆ ಮಾತಾಡ್ತಾನೆ. 2ನೇದು, ಆತನಿಗೆ ಏನು ಮಾಡಿದ ಹಾಗಾಯಿತು. 3ನೇದು, ಆತನಿಗೇನಾಗ್ತದೆ ನಿನ್ನ ದ್ರೋಹ ಮಾಡಿರೋ. 4ನೇದು, ಆತನಿಗೇನು ಕೊಟ್ಟಂತಾಯಿತು ನೀನು ನೀತಿವಂತರಾದರೆ. 5ನೇದು, ನಿನ್ನ ಕೈಯಿಂದ ಏನು ಲಾಭ ದೇವರಿಗೆ ಸಿಗ್ತತೆ ಎಂಬುದಾಗಿ ಹೇಳಿಬಿಟ್ಟು, ಈಗ 6ನೇದಾಗಿ 10ನೇ ವಚನದಲ್ಲಿ ಯೋಬ 35, 10ನೇ ವಚನದಲ್ಲಿ ಎಲಿಹು ಮಾತಾಡ್ತಾ ಇದ್ದಾನೆ ಯೋಬನ ಹತ್ರ. ಅದೇನೆಂದರೆ, ನನ್ನ ಸೃಷ್ಟಿಕರ್ತನಾದ ದೇವರು ಎಲ್ಲಿ? ದೇವರ ವಿಷಯದಲ್ಲಿ ದೇವರು ಸೃಷ್ಟಿಕರ್ತನು. ಇದನ್ನೇ ಸ್ನೇಹಿತರು ಕೂಡ ಹೇಳಿದರು. ಈಗ ಅದನ್ನು ಅಂಡರ್ಲೈನ್ ಮಾಡ್ತಾ ಇದ್ದಾನೆ, ಅದನ್ನು ಒತ್ತಿ ಹೇಳ್ತಾ ಇದ್ದಾನೆ ಈ ಎಲಿಹು. ಒಂದು ವಿಚಿತ್ರವಾದಂಥ ಮಾತು, ದೇವರು ರಾತ್ರಿಯಲ್ಲಿಯೂ ಕೀರ್ತನೆಗಳನ್ನು ಹಾಡ ಮಾಡುತ್ತಾನಲ್ಲ. ಹೌದು, ದೇವರು ಯಾವಾಗ ಬೇಕಾದರೂ ಕೀರ್ತನೆಗಳನ್ನು ಹಾಡ ಮಾಡುವವನಾಗಿದ್ದಾನೆ. ಸಾಧ್ಯ. ಕಾಡು ಮೃಗಗಳಿಗಿಂತ ನಮಗೆ ಹೆಚ್ಚು ಜ್ಞಾನವನ್ನು ಬೋಧಿಸ್ತಾ, ನಮಗೆ ಹೆಚ್ಚು ಬುದ್ಧಿಯನ್ನು ನಮಗೆ ಕಲಿಸುತ್ತಾನೆ ಎಂದು ಹೇಳಿಕೊಳ್ಳುವುದೇ ಇಲ್ಲ. ಹೌದು, ದೇವರ ವಿಷಯದಲ್ಲಿ ಆತನ ಸೃಷ್ಟಿಕರ್ತನು, ಆತನು ಹಾಡುವಂತೆ ಮಾಡ್ತಾನೆ, ಆತನು ಬೋಧಿಸ್ತಾನೆ, ಆತನು ಕಲಿಸ್ತಾನೆ. ಆದರೆ ಹೇಳ್ಕೊಳ್ಳೋದೇ ಇಲ್ಲ, ಅಡ್ವರ್ಟೈಸ್ ಮಾಡೋದಿಲ್ಲ, ಆತನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾನೆ. 12ನೇ ವಚನದಲ್ಲಿ ದೇವರ ಬಗ್ಗೆ ಈ ಎಲಿಹು ಯೋಬನ ಮುಂದೆ ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳೋಣ. ಆದರೂ ದೇವರು ಉತ್ತರವನ್ನು ದಯಪಾಲಿಸುವುದಿಲ್ಲ. ಹೌದು, ದೇವರು ದುಷ್ಟರಿಗೆ ಉತ್ತರ ದಯಪಾಲಿಸುವುದಿಲ್ಲ, ಅದು ನಿಜ.
ದೇವರು ಪೊಳ್ಳು ಮಾತಿಗೆ ಕಿವಿಗೊಡುವುದೇ ಇಲ್ಲ. ದೇವರಿಗೆ ಗೊತ್ತು ಎಂಥ ಮಾತಿನಿಂದ ಮಾತಾಡ್ತೀವಿ. ಮಾತಿನ ವಿಷಯದಲ್ಲಿ ಯೋಬನ ಗ್ರಂಥದಲ್ಲಿ ಸಾಕಷ್ಟು ವಿಷಯಗಳು ಸಂಗ್ರಹವಾಗಿ ಬಂದಿದೆ. ಇದ್ರ ವಿಷಯದಲ್ಲಿ ಈಗಾಗಲೇ ನಾನು ಹೇಳಿದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡಿದಂಥ ರೀತಿ ಯಾವ ರೀತಿಯಾಗಿ ಮಾತಾಡಿದನು ಎಂಬುದಾಗಿ ನೋಡುವಾಗ ಅನೇಕ ವಿಷಯಗಳು ನನಗೆ ಮಾತನಾಡಲಿಕ್ಕಿದೆ. ಯೋಹಾನ 8:26. ಆದರೆ ದೇವರು ನನಗೆ ಏನು ತಿಳಿಸ್ತಾನೋ ಅದನ್ನಷ್ಟೇ ನಾನು ಮಾತಾಡ್ತೀನಿ ಎಂಬುದಾಗಿ, ದೇವರನ್ನ ಬಾಯಿಗೆ ಕಾವಲು ಎಂಬ ರೀತಿಯಲ್ಲಿ ಕೀರ್ತನೆಗಾರನು ಹೇಳಿದಂತೆ ಯೇಸು ಕರ್ತನು ಕೂಡ ಅದೇ ರೀತಿಯಾಗಿ ಮಾತಿನ ವಿಷಯದಲ್ಲಿ ಹೇಳುವಂಥದ್ದು ಬಹಳ ಉತ್ತೇಜನಕಾರಿಯಾದಂಥ ಒಂದು ವಿಷಯ. 13ನೇ ವಚನದಲ್ಲಿ ದೇವರ ಬಗ್ಗೆ ಎಲಿಹು ಹೇಳಿದಂಥ ಇನ್ನೊಂದು ವಿಷಯ ನೋಡೋಣ. ಸರ್ವಶಕ್ತನು ಅದನ್ನು ಎಂದಿಗೂ ಲಕ್ಷಿಸುವುದಿಲ್ಲ. ಅಂದರೆ ಪೊಳ್ಳು ಮಾತಿಗೆ ದೇವರು ಲಕ್ಷ್ಯ ಕೊಡೋದಿಲ್ಲ. ಆತನು ಸರ್ವಶಕ್ತನು, ಆದ ಕಾರಣ ಆತನಿಗೆ ಗೊತ್ತು, ಆತನಿಗೆ ವಿವೇಚನೆ ಇದೆ. 14ನೇ ವಚನದಲ್ಲಿ ಆತನು ಕಾಣುವುದಿಲ್ಲ ಎಂಬುದಾಗಿ ಹೇಳಿಬಿಟ್ಟು ಯೋಬನು ಹೇಳಿದಂಥ ಒಂದು ಮಾತನ್ನು ಈಗ ಯೋಬನಿಗೆ ಕೋಟ್ ಮಾಡ್ತಾ ಇದ್ದಾನೆ ಎಲಿಹು. ಯೋಬನು ಏನು ಹೇಳಿದ್ದ? 14ನೇ ವಚನ, ನನ್ನ ವ್ಯಾಜ್ಯವು ದೇವರ ಮುಂದೆ ಬಿದ್ದೇ ಇದೆ ಅಂತ ಹೇಳಿದ್ನಂತೆ. ಎಲ್ಲಿ ಹೇಳ್ದ? 16ನೇ ಅಧ್ಯಾಯ 21ನೇ ವಚನದಲ್ಲಿ ಯೋಬನು ಹೇಳಿದ್ದ. ಅದನ್ನು ಕೇಳಿಸ್ಕೊಂಡಿದ್ದಾನೆ. 16:21ರಲ್ಲಿ ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಮಾನವನ ನ್ಯಾಯವನ್ನು ಅವನ ಮಿತ್ರನ ಮುಂದೆಯೂ ಸ್ಥಾಪಿಸಲಿ ಎಂದು ದೇವರಿಗೇನೇ ಕಣ್ಣೀರು ಸುರಿಸುತ್ತೇನೆ ಎಂಬುದಾಗಿ ಯೋಬನು ಹೇಳಿದ್ದನ್ನು ಎಲಿಹು ಕೇಳಿಸ್ಕೊಂಡು ಈಗ ಎಲಿಹು ಯೋಬನಿಗೆ ಹೇಳ್ತಾನೆ, ಆ ರೀತಿಯಾಗಿ ನೀನು ಹೇಳಿದೆಯಲ್ಲ, ನನ್ನ ವ್ಯಾಜ್ಯ ಅಥವಾ ನನ್ನ ನ್ಯಾಯ ಆತನ ಮುಂದೆನೇ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಆತನನ್ನು ಕಾದಿರುತ್ತೇನೆ ಅಂತ ಯೋಬನು ಹೇಳ್ದ. ಅದನ್ನು ಕೂಡ ನೆನಪಿಸ್ಕೊಳ್ತಾನೆ. ಎಲ್ಲಿ ಅದನ್ನು ಯೋಬನು ಹೇಳ್ದ? 13ನೇ ಅಧ್ಯಾಯ 15ನೇ ವಚನದಲ್ಲಿ, ಆಹಾ ದೇವರು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ ಎಂಬುದಾಗಿ ಹೇಳ್ತಾನೆ. ನಾನು ಭರವಸೆ ಇಟ್ಟಿದ್ದೇನೆ ಎಂಬುದಾಗಿ ಯೋಬನು ಹೇಳ್ತಾನೆ. ಆ ಮಾತನ್ನು ಕೂಡ ಎಲಿಹು ಈಗ ಕೋಟ್ ಮಾಡಿಬಿಟ್ಟು, ಆ ರೀತಿಯಾಗಿ ನೀನು ಹೇಳಿದಿರಲ್ಲ, ಆತನು ಕೇಳ್ತಾನೇನು ಆ ಮಾತನ್ನು ಎಂಬುದಾಗಿ ಒಂದು ಕ್ವಶನ್, ಒಂದು ಪ್ರಶ್ನೆ ಹಾಕ್ತಾನೆ ರೀ. ಮತ್ತು 15ನೇ ವಚನದಲ್ಲಿ ದೇವರು ದುಷ್ಟರ ಮೇಲೆ ತನ್ನ ಕೋಪವನ್ನು ತೀರಿಸದೇ ಇರುವ ಕಾರಣ ಆತನು ದ್ರೋಹವನ್ನು ವಿಶೇಷವಾಗಿ ಗಮನಿಸುವುದಿಲ್ಲವೆಂದು ಹೇಳುವಂಥ ಮಾತನ್ನು ಹೇಳ್ತಾನೆ ರೀ. ಎಲಿಹು ಬೇರೆ ಯೋಬನ ಸ್ನೇಹಿತರಿಗಿಂತಲೂ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾನೆ. ವಯಸ್ಸು ಕಡಿಮೆ, ಯೌವನಸ್ಥನಾಗಿದ್ದ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಯೋಬನಿಗಿಂತಲೂ ಕೆಲವು ವಿಷಯಗಳಲ್ಲಿ ಒಳ್ಳೆಯದನ್ನು ಮಾತಾಡ್ತಾನೆ ರೀ. 6 ಅಧ್ಯಾಯಗಳು ಎಲಿಹು ಮಾತಾಡ್ತಾನೆ. 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ 6 ಅಧ್ಯಾಯಗಳಲ್ಲಿ 4 ಸ್ಪೀಚಸ್, 4 ಸಂಭಾಷಣೆಗಳನ್ನು ಎಲಿಹು ಕೊಡುವವನಾಗಿದ್ದಾನೆ. ಮತ್ತು ಆ ರೀತಿಯಾಗಿ ಕೊಡುವಾಗ ಒಂದು ಅವಕಾಶ ಕೂಡ ಕೊಡ್ತಾನೆ. ಏನಾದರೂ ನೀನು ಮಾತಾಡಬೇಕಾ ಯೋಬನೇ, ಈಗ ಮಾತಾಡು, ಇಲ್ಲದಿರೋ ಮೌನವಾಗಿ ಕೇಳಿಸ್ಕೊ ಎಂಬುದಾಗಿ ಒಂದು ಚಾಯ್ಸ್ ಕೂಡ ಕೊಟ್ಟು ಮಾತಾಡ್ತಾನೆ. ಮತ್ತು ಇನ್ನು 2 ಅಧ್ಯಾಯಗಳು ಎಲಿಹು ಮಾತಾಡುವಂಥವನಾಗಿದ್ದಾನೆ. ಯಾಕಂದರೆ 6 ಅಧ್ಯಾಯಗಳು ಯೋಬನು ಮಾತಾಡಿದ ಮೇಲೆ ಎಲಿಹು ಕೂಡ 6 ಅಧ್ಯಾಯಗಳು ಮಾತಾಡ್ತಾನೆ. ಅದರಲ್ಲಿ ಈಗಾಗಲೇ 4 ಅಧ್ಯಾಯಗಳು ಮುಗಿದಿದೆ. 36, 37ನೇ ಅಧ್ಯಾಯದಲ್ಲಿ ಏನು ಮಾತಾಡ್ತಾನೆ ಎಲಿಹು ಎಂಬುದಾಗಿ ನೋಡೋಣ. ಅವನು ಮಾತಾಡ್ತಾ ಇದ್ದಂಥ ದೇವರ ವಿಷಯದಲ್ಲಿ ಎಷ್ಟೋ ವಿಷಯಗಳು ನಾವು ಕಲಿಯುವಂಥದ್ದಿದೆ. ಆದ ಕಾರಣ ಭಾಳ ಎಕ್ಸೈಟೆಡ್ ಆಗಿರುವಂಥ ಅಧ್ಯಾಯಗಳು ನಾವು ನೋಡಲಿಕ್ಕಿದ್ದೇವೆ ಮುಂದಿನ ಅಧ್ಯಾಯಗಳಲ್ಲಿ. 35ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.